ಹೊಗಳ್ತಾ ಇದ್ರ ಒಂದು ಅರ್ಥ ಆಗ್ತಿಲ್ವಲ್ರಿ? ಸುಂದ್ರ ಅಂತ ಒಬ್ಬ ರೌಡಿ ಇರ್ತಾನೆ, ಹೀರೋವನ್ನ ಸಕ್ಕತ್ತಾಗಿ ಹೊಡೆದು ಫೈಟ್ ಮಾಡ್ತಾನೆ. ಪತಿ ಪರಮೇಶ್ವರ ಆಕ್ಟ್ ಮಾಡಿರೋದು. ಹೂವಣಯ್ಯ, ಆ ಸುಂದ್ರ ಅನ್ನೋ ರೌಡಿನ ಭೂಗತ ಮಾಡ್ತಿಯಲ್ಲ, ಆ ಸೀನ್ ಸೂಪರ್ ಆಗಿತ್ತು. ಅದನ್ನ ನೋಡ್ತಾ ನೋಡ್ತಾ ಕೂತಿರೋ ಕುರ್ಚಿಗೆ ನಾನೇ ಒದಿತಿದ್ದೆ. ಆ ಪಾತ್ರಕ್ಕೆ ಈಗಾಗಲೇ ಸಾವಿರಾರು ಪ್ರಶಂಸೆಗಳು ಬಂದಿದಾವೆ. ಸ್ಪೆಷಲಿ ಆ ಸೀರಿಯಲ್ ಅಲ್ಲಿ ನನ್ಗೆ ಏನ್ ಇಷ್ಟ ಆಯ್ತು ಗೊತ್ತಾ? ಹೀರೋ ರೌಡಿ ಸಂಗೆ ಒಂದು ಎಚ್ಚರಿಕೆ ಕೊಡ್ತಾನೆ. ಆ ತರ ಎಚ್ಚರಿಕೆ ಕೊಡುವಂತ ಹೀರೋಗಳು ಎಲ್ಲ ಕಡೆ ಹುಡ್ಕೋಬೇಕು. ಬಾರೋ, ಯಾರಿಗಿಷ್ಟ ಆಗ್ಲಿ ಬಿಡ್ಲಿ, ನಾನು ಮಾಡಿರೋ ಕ್ಯಾರೆಕ್ಟರ್ ಹಲೋ ತರ ನಿಂಗೆ ಇಷ್ಟ ಆಗಿದೆಯಲ್ಲ, ಅಷ್ಟು ಸಾಕ್ಬಿಡು. ಪರಮೇಶ್ವರ್ ಅವರೇ, ಆ ಸುಂದರನ ರೌಡಿ ಎಲ್ಲಾರು ಇದ್ದ ಅಂದ್ರೆ ಅವ್ನ್ ಯಾವತ್ತೂ ತಲೆ ಎತ್ತಕ್ ಸಾಧ್ಯನೇ ಇಲ್ಲ ರೀ. ಕರೆಕ್ಟ್ ಆಗಿ ಹೇಳಿದ್ರು ವೈಶಾಲಿ ಮೇಡಮ್. ಕಣಯ್ಯ, ಅವನ್ ತಲೆ ಎತ್ತಲ್ಲ, ನೀನೇನಾದ್ರೂ ಎದುರ ಸಿಕ್ಕರೆ ನಿನ್ ತಲೆ ಎತ್ತಾನೆ. ಈ ರೌಡಿ ಸುಂದ್ರನ್ ಬಗ್ಗೆ ಸೀರಿಯಲ್ ರಸ್ತೆಯಲ್ಲಿ ಮಾತಾಡ್ಕೋತಿದಾರಣ್ಣ. ನಟ ಭಯಂಕರ ಪರಮೇಶ್ವರ್ ಸುಂದ್ರ ಅನ್ನೋ ರೌಡಿಗೆ ಭಯಂಕರವಾಗಿ ಬೆಂಡೆತ್ತಿದ್ದಾನೆ ಅಂತ ನನಗೂ ಕೆಲವು ಜನ ಹೇಳಿದ್ರು. ನಿಜನಾ ಅದು? ಹೂನಣ್ಣ, ನಾನು ಆ ಸೀರಿಯಲ್ ನೋಡ್ದೆ. ಈ ಸೀರಿಯಲ್ ಬಂದ್ಮೇಲಂತೂ ನಿಮ್ ಮಾನ ಮರ್ಯಾದೆ ಮೂರ್ಖ ಕಾರಾಜು. ಬೇಜನ್ ಜನ ಪುಡಿ ರೌಡಿಗಳಾಗ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ ಅಣ್ಣ, ಎದುರು ಸಿಕ್ಕಿದ್ರೆ ನಮಸ್ಕಾರ ಮಾಡ್ತಾರೆ, ಬೆಳಗ್ಗೆ ಮಖ ತೋರ್ಸಿದ್ರೆ ಮಾತೇ ಇಲ್ಲ. ಒಟ್ನಲ್ಲಿ ರೌಡಿಗಳಂದ್ರೆ ಮೂರ್ಖ ಬೆಲೆ ಇಲ್ದಂಗ ಆಗ್ಬಿಟ್ಟೈತೆ. ಇಂಥ ಟೈಮಲ್ಲೂ ನಮ್ಮನ್ನು ಹಿಗ್ಗಮುಗ್ಗ ಬೈಯೋದ ಅಣ್ಣ? ಆ ಸೀರಿಯಲ್ ನಲ್ಲಿ ಸುಂದ್ರ ಅನ್ನೋ ರೌಡಿನ ಹಾಕೊಂಡು ತುಳಿದು ಬಿಟ್ಟಿದಾರಣ್ಣ. ರೌಡಿಸಮ್ ಎಲ್ಲೂ ಇರಬಾರ್ದು ಅಂತ ಲಾಸ್ಟ್ ಅಲ್ಲಿ ಅಕ್ಷರಗಳಲ್ಲಿ ಬೇರೆ ತೋರಿಸ್ತಾರೆ. ಈ ರೌಡಿ ಸುಂದ್ರನ್ ಕೆಣಕೋ ಗಂಟು ಯಾರೋ ಇದಾರೆ. ಯಾವನವನು? ನಟ ಭಯಂಕರ ಪರಮೇಶ್ವರ. ಯಾವ ಏರಿಯಾ? ಇದೇ ಏರಿಯಾ ಅಣ್ಣ. ಅದಕ್ಕೆ ತಾನೇ ಅವ್ನು ನಿಮ್ಮ ಮೇಲೆ ಸೀರಿಯಲ್ ತೆಗ್ದಿರೋದು. ಈ ರೌಡಿ ಸುಂದ್ರ ಬಗ್ಗೆನೆ ಸೀರಿಯಲ್ ಮಾಡ್ತಾನಂದ್ರೆ ಎಷ್ಟು ಧೈರ್ಯ ಅವನಿಗೆ. ನನ್ನ ಪಾತ್ರನೇ ಕ್ರಿಯೇಟ್ ಮಾಡ್ತಾನಂದ್ರೆ ಅವನಿಗೆ ಈ ಮಚ್ಚುದೆ ಮಾತಾಡ್ಬೇಕು. ಅಣ್ಣ ಅಲ್ಲಿ ನೋಡೋಣ, ಬರ್ತಾವನೆ. ಏಯ್ ಬಾರ, ಹೋಗಿ ಮಾತಾಡ್ಸೋಣ. ನಿಂತ್ಕ ಇಲ್ಲೇ. ಯಾರೋ ನಿನ್ನೆ ಗುರಾಯಿಸ್ಕೊಂಡ್ ಬರ್ತವ್ರೆ. ಮೋಸ್ಟ್ಲಿ ನಿನ್ ಅಭಿಮಾನಿಗಳಿರ್ಬೇಕು. ಇರ್ಬೇಕು. ಒಂದ್ ಆಟೋಗ್ರಾಫ್ ಕೊಟ್ಬಿಟ್ರೆ ಹೊಟ್ಬಿಟ್ರೆ. ನಮಸ್ಕಾರ. ನಮಸ್ಕಾರ. ನಾನು ಸುಂದರನ ರೌಡಿನ ಮಟ್ಟ ಹಾಕಿ ಸೀರಿಯಲ್ ನೀವು ನೋಡಿರ್ಬೇಕಲ್ಲ, ಅದಕ್ಕೆ ಬಂದಿದ್ದು. ಹೆಂಗಿತ್ತು? ಬಡಿ ಮಗ ಕಡಿ ಮಗ ಅಂತ ಸೂಪರ್ ಆಗಿ ಆಕ್ಟ್ ಮಾಡಿದಿರಣ್ಣ. ರೌಡಿಗಳು ಬೆಳಿಬಾರ್ದು, ಅವರು ತಲೆ ಎತ್ತಬಾರ್ದು, ಅವರು ಸಂಹಾರ ಆಗ್ಬೇಕು, ಸರ್ವನಾಶ ಆಗ್ಬೇಕು. ಅದೇ ನನ್ನ ಉದ್ದೇಶ. ಅವನನ್ನ ಈ ಕಡೆ ಕರೆಯೋ. ಅಣ್ಣ, ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಕ್ಕೆ ನಮ್ ಗುರುಗಳು ನಿಮ್ಗೆ ಏನೋ ಕೊಡ್ಬೇಕಂತೆ. ರವಸ್ತಿ ಕಡೆ ಬರ್ತೀರಾ? ಅಣ್ಣಯ್ಯ, ಅವ್ರು ನಿನ್ಗೆ ಏನೇ ಕೊಟ್ರು ಅದ್ರಲ್ಲಿ ಅರ್ಧ ನನಗ್ ಕೊಡ್ಬೇಕು. ಹೂನಪ್ಪ, ಅವ್ರು 1000 ಕೊಟ್ರೆ ನಿಂಗೆ 500 ಕೊಡ್ಬೇಕಾ? ಕೊಡ್ತೀನಿ ಬಿಡ. ಅಣ್ಣ ಬಾಯ್ಲಿ ಒಂದ್ ನಿಮಿಷ. ಬಂದೆ ಮರ್ಯಾದಮ್ಮ. ನನ್ನ ಬಗ್ಗೆ ಸೀರಿಯಲ್ ಮಾಡ್ತೇನೋ? ಅದು ಯಾವ ಏನಿವಾಗ ಹೊಡಿಬೇಕು? ಏನಿವಾಗ ಅರ್ಧ ನನಗೆ ಕೊಟ್ಟಿದ್ದೀರಾ? ಮಿಕ್ಕಿದ ಅವ್ನ್ ಬೇಕು ಅನ್ನೋ ಅವ್ನಿಗೆ ಕೊಟ್ಬಿಡಿ. ಅರ್ಧ ಮುಗಿತಾ? ಅಣ್ಣ, ಇದು ಅರ್ಧ ಅಲ್ಲ, ಅರ್ಧಕ್ಕಿಂತ ಜಾಸ್ತಿ. ನಿನಗೆ 20 ಹೊಡೆದ್ರು, ನನಗೆ 21 ಹೊಡೆದ್ರು. ಬರ ಸೈಡ್ಗೆ. ಏನ ಪುಡಿ ರೌಡಿ ಲೇ ಜುಟ್ಟು, ಇದನ್ನೆಲ್ಲ ಬಿಟ್ಟು ಒಳ್ಳೆ ರೀತಿಲಿ ಬದುಕು, ಇಲ್ಲಾಂದ್ರೆ ನರ ಕಟ್ ಮಾಡ್ಬಿಡ್ತೀನಿ. ಏನ್ ಅಣ್ಣನ್ ನೋಡಿದ್ರೆ ಭಯ ಇಲ್ವಾ ನಿನ್ಗೆ? ಇಡೀ ಕರ್ನಾಟಕದಲ್ಲಿ ನಾನು ಎದುರೋದು ಒಬ್ಬ ಅಣ್ಣಂಗೆ ಮಾತ್ರ, ಅದು ಸೀಕ್ರೆಟ್ ರಾಜಣ್ಣಂಗೆ. ಅಣ್ಣನ್ ನೋಡಿದ್ರೆ ಎದುರ್ಲೇಬೇಕಮ್ಮ. ಅಣ್ಣ ಈ ಏರಿಯಾ ರೌಡಿ. ನಾವು ನಮ್ಮೇರ್ಲೊಂದಿನ ರೌಡಿಗಳಮ್ಮ, ನಮ್ಮೇರಲ್ಲಿ ಇನ್ನೊಂದಿನಗೆ ಹೀರೋಗಳು. ಈಗ ನಿಮ್ಮಿಬ್ರಿಗೆ ಬಿಸ್ಕೆಟ್ ಹಾಕ್ಬಿಡ್ತೀನಿ. ಈ ಲಾಂಗ್ನೆಲ್ಲ ಶಿವಣ್ಣ ಯೂಸ್ ಮಾಡಿ ಬಿಟ್ಟಾದ್ಮೇಲೆ ಎಲ್ಲ ಯೂಸ್ ಮಾಡಿದ್ದ ಕಣ, ಏನು ಪ್ರಯೋಜನ ಇಲ್ಲ. ಏನ ರೌಡಿಸಮ್ ಏನೋ? ಅಣ್ಣಯ್ಯ, ಎಷ್ಟ್ ಚೆನ್ನಾಗಿ ಹೊಡ್ದೆ. ಈ ಕೆಲಸ ಮೊದ್ಲೇ ಮಾಡ್ಬೋದಿತ್ತ? ಮೊದ್ಲೇ ಮಾಡಿದ್ರೆ ನಿನಗೆ ಒದಗಳು ಬೀಳ್ತಾ ಇರ್ಲಿಲ್ವಲ್ಲ? ಅಣ್ಣ, ಅವ್ನು ಅಷ್ಟು ಹೊಡಿತಾ ಇದ್ದಾನೆ, ನೀನ್ ಸುಮ್ನೆ ಇದೆಯಲ್ಲ. ಇದ್ಯಾವ ಜುಜ್ಬಿನು ನನಗೆ? ಪರಮೇಶ್, ನೀ ನನ್ ಹೊಡೆದಿದ್ಯಾ? ನೀ ನನ್ನ ಕೆಣಕಿದ್ಯಾ? ಯಾವನೋ ದೊಡ್ಡ ಪಾರ್ಟಿನ ಡೀಲ್ ಮಾಡಿ ಹೆಸರು ಮಾಡ್ಬೇಕಂತಿದ್ದೆ. ಬೇಕಾಗಿಲ್ಲ, ನೀ ದೊಡ್ಡ ನಟ, ನಿನ್ನ ಡೀಲ್ ಮಾಡಿ ಹೆಸರು ಮಾಡ್ತೀನಿ. ಇದು ಚಿಕ್ಕ ರೋಡು, ಇಲ್ಲಿ ನಿನ್ನ ಹೊಡೆದಾಕ್ರೆ ನನಗೆ ಹೆಸರು ಬರಲ್ಲ. ರೌಡಿಗಳ ಸವಾಸ ಒಳ್ಳೇದಲ್ಲ. ಒಂದ್ ಕ್ವಾರ್ಟರ್ ಹೊಡೆದ್ರೆ ಸಾಕು, ಅವ್ರು ಏನ್ ಮಾಡ್ತಾರೆ ಏನ್ ತೆಗಿತಾರ ಅವ್ರಿಗೆ ಗೊತ್ತಿರಲ್ಲ. ನಿಮ್ಮಂತವ್ರಿದ್ರೆ ರೌಡಿಗಳು ಹಂಗೆ ಬೆಳೆದು ಬಿಡ್ತಾರ ಕಣ, ಅವ್ರನ್ನ ಮಟ್ಟ ಹಾಕ್ಬೇಕು. ಅದೇನೋ ಮಾಡ್ಕೋತೀಯ? ಏನ್ ಮಾಡ್ಕೋತೀಯ? ಒಂದು ಕೆಲಸ ಮಾಡೋ, ನೀನ್ ಏನ ಮಾಡೋದಿದ್ರು ನಮ್ ಮನೆ ಹತ್ರ ಬಾ, ಅಡ್ರೆಸ್ ಹೇಳ್ತೀನಿ ಬರ್ಕೋ. 13ನೇ ಕ್ಲಾಸು, ಅಲ್ಲಿ ಯಾರನ್ನೇ ಬಂದು ಕೇಳು, ನಟ ಭಯಂಕರ ಪರಮೇಶ್ವರ್ ಅವ್ರ ಮನೆ ಯಾವ್ದು ಅಂತ ತೋರಿಸ್ತಾರೆ. ಬರ.
ನಾನ್ ಇಲ್ದಿದ್ದಾಗ ಬನ್ನಿ. ಅವ್ರೇನ್ ಕಾಂಜಿ ಪಿಂಜಿ ರೌಡಿಗಳಲ್ಲ, ಫುಲ್ ಅವಾಜ್ ಹಾಕ್ಬಿಟ್ಟ. ಅವ್ರ ಹತ್ರ ಅವ್ರಕ್ಕಿಂತ ಉದ್ದಲ್ಲ ಹಂಗಿತ್ತು. ಅವಾಜ್ ಹಾಕಿದಷ್ಟೇ ಅಲ್ಲ ರೀ, 4 ತದಕಿದೆ ನೋಡಿ. ಅಲ್ಲ ರೀ, ನಾವೇನ್ ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ರೌಡಿಗಳಿಗೆ ಪಾಠ ಕಲ್ಸಿಸಾಕ, ನಿಜ ಜೀವನದಲ್ಲಿ ಕಲ್ಸ್ಬಾರ್ದ? ಅದ್ ಯಾವನ್ ಬರ್ತಾನೆ ಬರ್ಲಿ, ನಾನು ನೋಡೇ ಬಿಡ್ತೀನಿ. ಬದುಕಿದ್ರೆ ರೌಡಿಗಳು ಬರ್ತಿದ್ರೆ ನೋಡಕ್ ಭಯಂಕರವಾಗಿದ್ದಾರೆ. ಏನ್ ಮಾಡ್ಬಿಟ್ರಿ, ರೌಡಿಗಳು ಮನೆ ಹತ್ರ ಬರ್ತಾ ಇದಾರಂತೆ. ಬೇಕಿತ್ತ ಇದೆಲ್ಲ? ಇವತ್ ಮನೆಗೆ ಬಂದೆ, ಸಾಯಿಸ್ಬಿಡ್ತೀನಿ ಕಣ ನಿನ್ನ. ಯಾರನ್ನ ಸಾಯ್ತೀಯ ನೀನು? ಹಿಡ್ಕೊಳಮ್ಮ. ಅಡಿಯಿಂದ ಮುಡಿಯೋರ್ಗು ಥ್ಯಾಂಕ್ ಯು, ಒಳ್ಳೆ ಟೈಮಿಗೆ ಆರಿಸ್ತೀಯ. ಹೊಡಿಲಿ. ಯಾರನ್ನ ಡೀಲ್ ಮಾಡ್ತೀಯ ನೀನು? ನಮ್ಮ ಇವನೊಬ್ಬ ಬೆಪ್ಪು, ಇವನ್ ಸ್ವಲ್ಪ ಕಪ್ಪು, ಫೀಲ್ಡಿಗೆ ಹೊಸಬ್ರು. ರೌಡಿಸಮ್ ಮಾಡ್ತೀಯನಾ? ನನಗಿಂತಾನೇನಲ್ಲೇ. ಪರಮೇಶ್, ಏನ ನನ್ನ ಹೆಸರು ಸೀರಿಯಲ್ ತೆಗೆದು ನನ್ನ ಡೀಲ್ ಮಾಡ್ತೀಯಾ? ನಾನ್ ಇನ್ನೇ ಮುಗಿಸ್ಬಿಡ್ತೀನಿ ಕಣ. ನಮ್ಮ ಮನೇಲಿ ಒಳ್ಳೆ ಅಡಿಗೆ ಆಗಿದೆ, ಊಟ ಹಾಕ್ಸ್ತೀನಿ, ಮಾಡಿ ಮುಗಿಸು, ಆಮೇಲೆ ನನ್ನ ಮುಗಿಸು ಅಂತ. ನಿಮ್ ಶಿಶು ಫೋನ್ ಮಾಡೆ. ಮೊಬೈಲ್ ಕೊಡು. ಹಲೋ ಅಣ್ಣಯ್ಯ, ನಾನ್ ಪಾರು ಮಾತಾಡ್ತಾ ಇರೋದು. ಅಣ್ಣಯ್ಯ ಸ್ಟೇಷನ್ ಅಲ್ಲಿ ಇಲ್ವಾ? ಅಯ್ಯೋ, ಒಳ್ಳೆ ಪೊಲೀಸ್ನವ್ರು ಇಲ್ಲಿಗೆ ಬರ್ತಾ ಇದಾರಾ? ಹೌದು ವೈಶಾಲಿ, ಆನ್ ದಿ ವೇ. ಈ ಹುಲಿನ ಕೆಣಕಿದ್ಯಾ? ನಿನ್ನ ಡೀಲ್ ಮಾಡೇ ಮಾಡ್ತೀನಿ. ಈಗ ಮನೆ ನೋಡ್ಕೊಂಡು ಹೋಗ್ ಬಂದೆ, ಈಗ ಅರ್ಜೆಂಟ್ ಕೆಲಸ ಇದೆ, ಹೋಗ್ತಾ ಇದೀನಿ, ಮತ್ತೆ ಬರ್ತೀನಿ. ಹಾಗಲೇ ನೀನು ಹುಲಿ ಆದ್ರೆ ನಾನು ಮೂಡಿಗೆರ ಚಿರುತ್ತೆ. ಅವ್ನು ನೋಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಹೂನಮ್ಮ, ನನಗ್ ನಿನ್ನ ನೋಡೋದು ಭಯ ಆಗುತ್ತಲ್ಲ ಹಾಗೆ. ಲಂಗ ದೌಣಿ ಎತ್ಲಾಗು ಐತ್ರೆ, ಕಾಲೇಜ್ ಹುಡ್ಗಿರಾ ತೋಳೆ ಇಲ್ಲದ ಜಾಕೆಟ್ ಹಾಕೊಂಡ್ ಫ್ಯಾಷನ್ ಮಾಡ್ತೀರಾ? ಅವತ್ತು ನಿಮ್ ಮನೆ ಹತ್ರ ಹೆಂಗಸ್ರಿದ್ರು ಅಂತ ನಿನ್ನ ಸುಮ್ನೆ ಬಿಟ್ಟಿದೀನಿ ಕಣ. ಹೆಂಗಸ್ರಿದ್ರೆ ಯಾಕೆ ಬಿಡ್ಬೇಕು? ಕೊಲೆ ಮಾಡೋದ್ ನೋಡಿದ್ರೆ ಹೆದರ್ಕತಾರೆ ಅಂತ ಅದಕ್ಕೆ. ಅಣ್ಣಯ್ಯ, ನನ್ನನ್ನ ಇಟ್ಕೊಂಡು ಏನ್ ಮಾಡ್ತೀರಿ? ಉಪ್ಪಿನಕಾಯಿ ಹಾಕಿ ನೆಕ್ತೀರಾ? ಕಾಲ್ ಮುರಿದು ಕೈ ಕೊಡ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ಫಿಕ್ಸ್ ಮಾಡ್ಕೊಬೇಕಾ? ಆ ನಟ ಭಯಂಕರ ಪರಮೇಶ ನಿನಗೇನಾಗಬೇಕು? ತಾಳಿ ಕಟ್ಟಿದ್ ಗಂಡ. ಇನ್ನೇನ್ರಿ, ನನ್ನ ಅಣ್ಣ ಆಗ್ಬೇಕು. ಎಲ್ಲೋ ನಿಮ್ಮ ಅಣ್ಣ? ಅವನೇನ್ ಸಾಯಕ್ ರೆಡಿ ಇದಾನ ಇಲ್ವೋ? ನಾವು ಕಳ್ಸಿದ್ರೆ ಹೋಗ್ತಾನೆ. ಅಲ್ಲ ಅಣ್ಣಯ್ಯ, ಎಷ್ಟ್ ದೊಡ್ಡವರೆಲ್ಲ ಇದಾರೆ, ಅವ್ರನ್ನೆಲ್ಲ ಬಿಟ್ಟು ಸೀರಿಯಲ್ ಮಾಡೋ ನಮ್ಮಣ್ಣನ ಯಾಕೆ ಇಟ್ಕೊಂಡಿರಿ? ಅವನನ್ನ ಆಫ್ ಮಾಡಿದ್ರೆ ನನಗೆ ಹೆಸರು ಬರುತ್ತೆ, ಟಿವಿಲಿ ಪೇಪರ್ಲೆಲ್ಲ ನಾನೇ ಮಿಂಗ್ತೀನಿ. ಬೇಲ್ ತಗೊಂಡು ಆಚೆ ಬಂದ್ರೆ ನನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಜನ ನೋಡಿ ನನ್ನ ಹೆದರ್ತಾರೆ. ಅದೇನ್ ಮಾಡ್ತೀಯೋ? ಮನೆಗ್ ಬಂದ್ ನಮ್ಮ ಅಣ್ಣನ ಹತ್ರ ಮಾತಾಡ್ಬಾರ್ದಾ? ಈಗ ನಿನ್ನ ಉದ್ದುದ್ದ ಸಿಳ್ಳೋ ಅಡ್ಡಡ್ಡ ಸಿಳ್ಳೋ? ನನ್ನ ಸೀಳೋದ? ಯಾಕೆ? ಯಾಕೆ ಅಂದ್ರೆ ನಾವು ರೌಡಿಗಳು, ನಮ್ಮನ್ ಕಣ್ಕೊಂಡ್ರೆ ಬಿಡ್ತೀವ? ನಿಮ್ಮನ್ ಕೆಣಕಿದ್ದು ನಮ್ಮ ಅಣ್ಣಯ್ಯ, ಸೀರಿಯಲ್ ಮಾಡಿದ್ದು ನಮ್ಮ ಅಣ್ಣಯ್ಯ. ಹಸ್ಬೆಂಡ್ ವೈಫ್ ವಾರ್, ಹಿಟ್ ಗಾಟ್ ಹಿಟ್. ಏನಂಗಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಮಗು ಗೊದೆ ಬೀಳ್ಬಾರ್ದು ಅಂದೆ. ನಿಮ್ಮನ್ ಬಿಡ್ಬೇಕಂದ್ರೆ ನಿಮ್ಮ ಅಣ್ಣನ್ ಕರ್ಸೋ. ನಿಮ್ ಅಣ್ಣನ್ ಕರ್ಸಿಲ್ಲ ಅಂದ್ರೆ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಫಿಶ್ ತಿನ್ನಕ್ ಮುಂಚೆನೆ ಫಿನಿಶ್ ಮಾಡ್ತೀರಾ? ಫಿಶ್ ಬೇಜಾರ್ ಮಾಡ್ಕೊಳಲ್ವಾ? ಇದನ್ನ ಇಳಿಸಿ ಅಣ್ಣನ್ ಕರ್ಸ್ತೀನಿ. ಹಲೋ ಅಣ್ಣಯ್ಯ, ನಾನ್ ತುತ್ತೂರಿ ಮಂಜ, ಈ ಕಡೆಯಿಂದ. ನೀನೇ ಮಾತಾಡ್ತಿರೋದಾ? ನೀನ್ ಹುಡ್ಕೊಂಡು ಒಬ್ರು ಪ್ರೊಡ್ಯೂಸರ್ ಬಂದಿದ್ದಾರೆ. ಸೂಪರ್ ಸಬ್ಜೆಕ್ಟ್, ಒಳ್ಳೆ ಬಡ್ಜೆಟ್, ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಪ್ರಾಜೆಕ್ಟ್. ಟೈಟ್ಲಾ ಅಚ್ಚು ಮೆಚ್ಚು ಮತ್ತಗಂಡ್ ಕೊಚ್ಚು. 11ನೇ ಕ್ರಾಸ್ ಹತ್ರ ಇದೀನಿ, ಬಂದ್ಬಿಡು. ಮನೆ ಹತ್ರ ಬಿಟ್ಟೆ, ಇಲ್ಲಿ ಕರ್ಸ್ಕೊಂಡೆ. ಸುಂದ್ರ ಅಂತ ಹೆಸರಿಟ್ಟು ಸೀರಿಯಲ್ ತೆಗೆಯಕ್ಕೆ ಎಷ್ಟೋ ಧೈರ್ಯ ನಿನಗೆ? ನೋಡು ಸುಂದ್ರ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಿನ್ ಹೆಸರೇನು ಅಂತಾನೆ ನನಗೆ ಗೊತ್ತಿಲ್ಲ. ನಮ್ಮ ರೈಟ್ರು ಬರಿಬೇಕಾದ್ರೆ ಯಾವ ಹೆಸರು ಖುಷಿ ಕೊಡುತ್ತೋ ಅದನ್ನ ಬರ್ದಿರ್ತಾರೆ. ಒಂದು ವೇಳೆ ಭದ್ರ ಅಂತ ಬರ್ದಿದ್ರೆ ಭದ್ರನ್ ಡೀಲ್ ಮಾಡ್ತಾ ಇದ್ದೆ. ಕತೆ ಪುರಾಣ ಎಲ್ಲ ಬೇಡ, ನಿನ್ನ ಡೀಲ್ ಮಾಡಕ್ಕೆ ಕರ್ಸಿರೋದು. ಸುಂದ್ರ, ನೀನ್ ಇನ್ನು ಚಿಕ್ಕ ಹುಡುಗ, ನೋಡೋದಕ್ಕೆ ನನ್ನ ತಮ್ಮನ್ ತರ ಕಾಣಿಸ್ತಾ ಇದೀಯಾ. ಇಂತ ಚಿಕ್ಕ ವಯಸ್ಸಲ್ಲೇ ರೌಡಿಸಮ್ ಗಿಲ್ದು ಬಿಡಿದ್ಯಲ್ಲ. ಈ ಸೆಂಟಿಮೆಂಟ್ ಎಲ್ಲ ಬೇಡಮ್ಮ, ಮೇಲಕ್ ಹೋಗ್ ನೀನ್ ರೆಡಿನಾ? ಸುಂದ್ರ, ನಾನು ಮದ್ವೆ ಆಗಿರೋನು, ಮಕ್ಳಾಗಿಲ್ಲ. ಮಕ್ಳಾಗದೆ ಸತ್ರೆ ಸದ್ಗತಿ ಸಿಗಲ್ಲ. ಮೇಲಕ್ಕೆ ಹೋದ್ರು ಸೇರ್ಸಲ್ಲ, ಕೆಳಕ್ಕೂ ಬರಕ್ಕಾಗಲ್ಲ. ಆಗ ನಾನು ಏನಾಗ್ತೀನಿ? ಪಿಶಾಚಿ ಆಗ್ತೀಯಾ? ಅಂತರ್ ಪಿಶಾಚಿ ಆದ್ರೆ ಏನು ಮಾಡ್ತೀನಿ? ಅದಕ್ಕೆ ಯಾರ್ ಕಾರಣನೋ ಅವ್ರ ಮೇಲೆ ಸೇಡ್ ತೀರ್ಸ್ಕೊಂತೀಯ. ನಾನು ಯಾರ ಮೇಲೆ ಸೇರ್ ತೀರ್ಸ್ಕೊತೀನಿ? ಸುಂದ್ರನ್ ಮೇಲೆ. ಯಾವ ರೀತಿ ಸೇರ್ ತೀರ್ಸ್ಕೊತೀನಿ? ಸುಂದ್ರ ಮತ್ತೆ ಸುಂದ್ರನ್ ಶಿಷ್ಯನ್ ಕತ್ತಿಗೆ ಸ್ಟ್ರಾ ಹಾಕಿ ರಕ್ತನ ಸರಸರ ಅಂತ ಹೀರಿ ಸಾಯಿಸ್ಬಿಡ್ತೀಯ. ನಿನ್ನ ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಸಾಯ್ಸು, ಯಾರು ಬೇಡ ಅಂದಿದ್ದು. ಆದ್ರೆ ಒಂದು ಮಗು ಆಗೋವರೆಗೂ ಅವಕಾಶ ಕೊಡು, ಯಾಕೆಂದ್ರೆ ನನ್ನ ವಂಶ ಬೆಳೆಯೋದ್ ಬೇಡವಾ? ನಿಜ ಸುಂದ್ರನ, ವಂಶ ಸ್ಟಾಪ್ ಆಗೋದ್ರೆ ನಮ್ಗೆ ಲತ್ತ ಹೊಡಿಯೋದು. ನೋಡ, ಈ ಪುಣ್ಯ ಕೋಟಿ ಹುಲಿನ ಹುಡ್ಕೊ ಬಂತಲ್ಲ, ಹಾಗೆ ನಾನು ನಿನ್ನ ಹುಡ್ಕೊಂಡ್ ಬರ್ತೀನಿ.
ನನ್ನ ಸಾವಿಗೆ ನಾನೇ ಕಾರಣ ಅಂತ ಒಂದು ಚೀಟಿನೂ ಬರ್ದಿಟ್ಟಿರ್ತೀನಿ. ಆಗ ನನ್ನ ತಲೆ ಕತ್ತರಿಸಿ ಜುಟ್ಟು ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಇಡು. ನಿನ್ನ ಕೊಲೆಗಾರ ಅಂತ ಅರೆಸ್ಟೇ ಮಾಡಲ್ಲ. ಕರೆಕ್ಟು. ನೀನ್ ಆದಷ್ಟು ಬೇಗ ಒಂದ್ ಮಗು ತಗೊಂಡ್ ಬಾ. ಇದೆಲ್ಲ ಆದಷ್ಟು ಬೇಗ ಆಗ್ಬೇಕು. 1 ತಿಂಗಳಾಗ್ಬೇಕು. ರೀ ಪರಮೇಶ್ವರ್ ಅವರೇ, ಆರ್ಯದ ಪುಸ್ತಕ ಯಾವತ್ತಾರು ಓದಿದ್ದೀರಾ? ರೀ ಮಗು ಆಗೋದು ಸಂತೋಷದ ವಿಷಯನೇ, ಆದ್ರೆ 1 ತಿಂಗಳಲ್ಲಿ ಮಗು ಆಗ್ಬೇಕಲ್ಲ. ಪೆದ್ದೆ, ಮಗು ಇದೆ ಅಂತ ಗೊತ್ತಾಗೋದಕ್ಕೆ 3 ತಿಂಗಳು ಬೇಕು. 1 ತಿಂಗಳಲ್ಲಿ ಮಗು ಎಲ್ಲಿಂದ ಬರುತ್ತೆ? ನಾನು ಅಣ್ಣಯ್ಯ ಸೇರಿ ಮಕ್ಕಳಾಗ ತನಕ ಕೊಲೆ ಮಾಡಂಗಿಲ್ಲ ಅಂತ ರೌಡಿ ಕಿವಿಗೆ ದಾಸವಾಳ ಹೂ ಇಟ್ಟು ಬಂದಿದೀವಿ. ಹೆಂಗೆ ಐಡಿಯಾ ಚೆನ್ನಾಗಿದೆ. ಮಗು ಆದ್ಮೇಲೆ ರೌಡಿ ಬಂದಾದ್ರೆ ಏನ್ ಮಾಡ್ತೀರಾ? ಅಯ್ಯೋ, ಅಷ್ಟ್ರೊಳಗೆ ಅವನಿಗೆ ಮದುವೆಗೆ 2 ಮಕ್ಕಳಾಗಿರ್ತವೆ. ಈ ಜನ್ಮದಲ್ಲಿ ನೀನ್ ರೌಡಿ ಆಗಲ್ಲ. ಲೇ, ನನ್ನ ಶಿಷ್ಯನಾಗಿ ನಿನ್ನ ಬಾಯಲ್ಲಿ ಇಂತ ಮಾತು ಬಂದ್ರೆ ಜಾಸ್ತಿ ಒದ್ದು ಬಿಡ್ತೀನಿ ಮಗನೇ. ಮತ್ತಿನ್ನೇನಣ್ಣ, ಅವನಿಗೆ ಮದ್ವೆ ಆಗ 3 ವರ್ಷ ಆಯ್ತು, ಇನ್ನೂ ಒಂದ್ ಮಗು ಆಗಿಲ್ಲ. ಮಗು ಆಗೋ ಮುನ್ಸೂಚನೆನೂ ಇಲ್ಲ. ಅವನಿಗೆ ಮಗುನೇ ಆಗಿಲ್ಲ ಅಂದ್ರೆ ಯಾರನ್ನ ಕೊಲೆ ಮಾಡ್ತೀಯ? ಲೇ ಬಾಲ, ನಿನ್ನ ಪಾಯಿಂಟ್ ಕರೆಕ್ಟ್ ಆಗಿದೆ ಕಣೋ. ಅಣ್ಣ, ಈ ಬಾಲ ಯಾವತ್ತು ನೀನ್ ಒಳ್ಳೇದಕ್ಕೆ ಹೇಳೋದು. ನಾಯಿ ಬಾಲಕ್ಕಿಂತ ನೀಯತ್ತು ಈ ಬಾಲ. ನಾನು ಹೇಳೋದಕ್ಕೆ ಕೇಳು. ಏಯ್, ನಡಿ ಅವ್ರ ಮನೆ ಹೋಗೋಣ. ನಿನ್ ಗಂಡ ಇತ್ತೀಚೆಗೆ ಒಂದಿನದಲ್ಲಿ ಮುಗಿಯೋ ಸಿನಿಮಾ ಯಾವ್ದಾದ್ರು ಮಾಡಿದ್ರ? ಒಂದಿನದಲ್ಲ, 2 ಗಂಟೆಲಿ ನಮ್ಮ ಏರಿಯಾದಲ್ಲಿ ಇನ್ನೊಂದ್ ದಿನ ಅಂತ ಸಿನಿಮಾ ಮಾಡಿದ್ರು. ಅದಕ್ಕೆ ಈ ತರ ಆಗಿರೋದು ನೋಡೆ. ಅಲ್ಲಿ ಬೆಳಿಗ್ಗೆ ಲವ್ ಸೀನು, ಟೀ ಬ್ರೇಕ್ಗೆ ಮದ್ವೆ, ಮಧ್ಯಾಹ್ನ ಊಟದಷ್ಟೊತ್ತಿಗೆ ಮಕ್ಕಳು, ಸಂಜೆ ಟೀ ಬ್ರೇಕ್ ಆಗೋಷ್ಟರಲ್ಲಿ ಮೊಮ್ಮಕ್ಕಳಾಗ್ಬಿಟ್ಟಿರುತ್ತೆ. ಪ್ಯಾಕಪ್ ಹೇಳ್ಬಿಟ್ಟು ಮನೆಗೆ ಬಂದಿರ್ತಾರೆ. ಜೀವನನು ಹಾಗೆ ಅನ್ಕೊಂಡು ನಿನ್ಗೆ 1 ತಿಂಗಳಲ್ಲಿ ಮಗು ಕೊಡು ಅಂತ ಕೇಳಿದ್ದಾರೆ. ಏನು ಪರಮೇಶ್ವರ್ ಬದುಕ್ಬಿಟ್ಟ ನಗ್ತಾ ಇದ್ದೀರಾ? ನಿಮ್ಮ 3 ಜನದಲ್ಲಿ ಪರಮೇಶ್ವರ್ ಹಿಡ್ತೀಯಾರೋ? ನಾನು ಯಾರು ಅಂತ ಕೇಳಿದ್ದು. ಪರಮೇಶ್ವರನ್ ಹೆಂಡತಿ ಯಾರು? ಪಾರ್ವತಿ. ಮದ್ವೆಗೆ ಇಷ್ಟ ದಿನ ಆದ್ರೂ ಮಕ್ಳಿಗೆ ಯಾಕಾಗಿಲ್ಲ? ನನ್ಗೇನೋ ಇಷ್ಟನೇ, ಆದ್ರೆ ನನ್ ಪತಿ ಪರಮೇಶ್ವರನ್ನೇ ಡಿಲೇ ಮಾಡ್ತಾ ಇರೋದು. ಇನ್ನು ಸ್ವಲ್ಪ ಸೆಟ್ಲ್ ಆಗೋಣ. ಬೆಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ, ಹಾಸ್ಪಿಟಲ್ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ನಾರ್ಮಲ್ ಡೆಲಿವರಿಗೆ 60,000, ಸಿಸೇರಿಯನ್ಗೆ 1 ಲಕ್ಷ ಅಂತೆ. ಅದಕ್ಕೆ ಲೇಟ್ ಆಗಿ ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಗುರು, ದಿನೇ ದಿನೇ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು, ತರಕಾರಿ ಬೆಲೆನೂ ಜಾಸ್ತಿ ಆಯ್ತು. ಬೆಲೆಗಳೆಲ್ಲ ಇಳಿದ್ಮೇಲೆ ಇವ್ರಿಗೆ ಮಕ್ಕಳಾಗತ್ತಂತೆ. ಏನಮ್ಮ, ಯಾರ್ ಕಿವಿಗೆ ಹೂವ ಇಡ್ತಾ ಇದ್ಯಾ? ಈಗ ಏನ್ ಮಾಡೋಣ? ನೋಡ್ಸಂದ್ರೆ ಮಗು ಆಗೋರ್ಗು ಟೈಮ್ ಕೊಡ್ತೀನಿ ಅಂತ ನೀನ್ ತಾನೇ ಒಪ್ಕೊಂಡಿರೋದು? ಹೌದು, ಕೊಟ್ಟಿದ್ದೀನಿ. 1 ತಿಂಗಳು ಕಾಲಾವಕಾಶ ಅಷ್ಟೇ. ಒಂದ್ ಕೋಳಿ ಮೊಟ್ಟೆ ಇಕ್ಕಕ್ 1 ವರ್ಷ ಟೈಮ್ ಬೇಕು. ಮಕ್ಳ ಜೊತೆ ತಿರುಪತಿ ದರ್ಶನ ಮಾಡಕ್ ಮಿನಿಮಮ್ 3 ತಿಂಗಳು ಟೈಮ್ ಬೇಕು. 1 ತಿಂಗಳ ಮಕ್ಳು ಎಲ್ಲಿಂದ ಆಗುತ್ತೆ? ಆಯ್ತೆ, 2 ತಿಂಗಳು ಟೈಮ್ ತೊಗೊಳ್ರಿ. ತುಂಬಾ ಚಿಕ್ಕವನು, ಮನೆ ಮಕ್ಳು ಹೆಂಡತಿ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ. 2 ತಿಂಗಳಲ್ಲಿ ಮಕ್ಳು ಹೇಗಪ್ಪ ಆಗುತ್ತೆ? ಬುದ್ಧಿ ಮಾಡಿದ್ರೆ ನಿನ್ಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. 2 ತಿಂಗಳು ಟೈಮ್ ಕೊಡ್ತೀನಿ. 2 ತಿಂಗಳಲ್ಲಿ ನಿಮ್ಗೆ ಮಗು ಆಗ್ಬೇಕು. ಆ ಮಗು ನಾಮಕರಣ ಆಗ್ಬೇಕು. ನಾಮಕರಣ ದಿನ ನಿಮ್ಮ ಗಂಡನ್ ತಲೆ ತೆಗಿಬೇಕು ನಾನು. ತುಂಬಾ ಅರ್ಜೆಂಟ್ ಅಲ್ಲಿದ್ದಾರೆ ಕಡೆ. ನೀನ್ ನಿಮ್ಮೂರ್ಗ್ ಹೋಗಿ ಫ್ಯಾಮಿಲಿ ಡಾಕ್ಟರ್ ನಾರಾಯಣ್ ರಾವ್ ಇದಾರಲ್ಲ, ಅವ್ರ ಹತ್ರ 2 ತಿಂಗಳಲ್ಲಿ ಮಕ್ಳು ಮಾಡ್ಕೊಳೋದ್ ಹೇಗೆ ಅಂತ ಕೇಳ್ಕೊಂಬ ಹೋಗಿ. ಪಾರು, ಈ ಪಾರ್ಟಿಗಳು ಸದ್ಯಕ್ಕೆ ಹೋಗೋ ತರ ಕಾಣಿಸ್ತಾ ಇಲ್ಲ. ಹಿಂದ್ಗಡೆ ಬಾಗಿಲಿಂದ ಎಸ್ಕೇಪ್ ಆಗ್ಬಿಡು. ಎಲ್ಲಿಗೆ ಹೋಗ್ಲಿ? ಊರ್ಗ್ ಹೋಗಿ. ಅವಳು ಹಿಂದ್ಗಡೆ ಬಾಗಿಲಿಂದ ಊರ್ಗ್ ಹೋಗಾಯ್ತು. ಇನ್ನವಳು ನಿಮ್ ಕೈ ಸಿಗಲ್ಲ. ಗಂಡ ಸಾಯ್ತಾನೆ ಅಂತ ಗೊತ್ತಿರೋ ಯಾವ ಹೆಂಡತಿ ಮನೇಲಿ ಇರ್ತಾಳೆ? ಅವಳಂತ ದೇವರಾಣ ನಿಮ್ ಕೈ ಸಿಗಲ್ಲ. ಲೇ, ಏನೋ ಮಾಡೋದು? ಅವ್ನು ಸಾಯಿಸ್ಬೇಕಂದ್ರೆ ಒಂದ್ ಮಗು ಬೇಕೇ ಬೇಕಲ್ಲ. ಗುರು, ಒಂದ್ ಕೆಲ್ಸ ಮಾಡೋಣ. ಯಾವ್ದಾದ್ರು ಒಂದು ಹುಡುಗಿನ ಎತ್ತಾಕೊಂಡ್ಬರೋಣ, ಅವ್ನಿಗೆ ಮದುವೆ ಮಾಡ್ಸ್ಬಿಡೋಣ, ಹಾಗೆ ಮಗುನು ಮಾಡ್ಸ್ಬಿಡೋಣ, ಆಮೇಲೆ ಕತ್ರು ಸಾಕ್ಬಿಡೋಣ. ಲೇ, ಆತರ ಹುಡುಗಿ ಎಲ್ಲೋ ಸಿಗ್ತಾಳೆ. ಗುರು, ಅವಳಿದ್ದಾಳಲ್ಲ ಗುರು, ನಮ್ ಕ್ಲಬ್ ಡ್ಯಾನ್ಸರು ರಂಗಿಲಾ. ಕರೆಕ್ಟ್ ಆಗಿ ಹೇಳಿದ್ರ. ನಡಿ ಹೋಗೋಣ. ಅಕ್ಕ, 2 ತಿಂಗಳಲ್ಲಿ ಮಕ್ಳಾಗುತ್ತಾ? 2 ತಿಂಗಳಲ್ಲಿ ಮಕ್ಳಾಗದ್ ನನ್ಗೆ ಯಾವ್ದು ಗೊತ್ತಿಲ್ಲ ಕಡೆ. ಕಮ್ಮಿ ಅಂದ್ರೆ 3 ತಿಂಗಳು ಬೇಕು. 3 ತಿಂಗಳಲ್ಲಿ ಮಕ್ಳಾಗುತ್ತಾ? ಯಾರಿಗೆ? ಇಲ್ಲಿಗಳಿಗೆ. ಸುಂದ್ರ, ಯಾರ ಈ ಹುಡುಗಿ? ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದಿದ್ಯಾ? ನೀನ್ ಯಾರಮ್ಮ? ನಾನು ಚಾನ್ಸ್. ಓಹೋ, ನೀನು ಡ್ಯಾನ್ಸರ್? ಚಾನ್ಸ್ ಕೇಳಕ್ ಬಂದಿದ್ಯಾ? ಹೌದು, ಅವ್ರಿಗೆ ಮದ್ವೆ ಆಗಕ್ಕೆ ಒಂದು ಚಾನ್ಸ್ ಬೇಕಂತ. ಇಬ್ರಲ್ಲ ಯಾರು ಒಬ್ರು ಆಗ್ಬೇಕತಾನೆ. ನಮಗಲ್ಲ, ನಿನ್ ಜೊತೆ ಮದುವೆ ಮಾಡಕ್ ಕರ್ಕೊಂಡ್ ಬಂದಿದ್ದು. ಹೆಂಗ್ರಿ ಸಿಹಿ ಕಹಿ? ಆಗ ದಪ್ಪ ಇದ್ರು, ಈಗ ಸಣ್ಣಾಗಿದ್ದಾರೆ. ಅಯ್ಯೋ ವೈಶಾಲಿ, ನಾನ್ ಕೇಳಿದ್ದು ಅವ್ರ ಬಗ್ಗೆ ಅಲ್ಲ. ಇವ್ರು ಹೇಳಿದ್ರಲ್ಲ ಸಿಹಿ ಕಹಿ ಅಂತ, ಅದ್ರ ಬಗ್ಗೆ. ಅಯ್ಯೋ, ಮದ್ವೆ ಆಗವನ್ನಲ್ಲಮ್ಮ, ಅದು ಸಿಹಿ. ಆದ್ರೆ ಆಗಕ್ಕಾಗಲ್ವಲ್ಲ, ಅದು ಕಹಿ. ಇವಳ ಹತ್ರ ನೀನ್ ನಾಟಕ ಮಾಡಕ್ಕಾಗಲ್ಲ. ಬೇಗ ಮದುವೆ ಮಾಡ್ಕೋ, ಸಂಸಾರ ಮಾಡೋ. ಮಗು ಹುಟ್ಟಿದ ತಕ್ಷಣ ಇವಳು ಬಂದ್ ನನಗೆ ಹೇಳ್ತಾಳೆ, ನಾನು ಬಂದು ನಿನ್ನ ತಲೆ ಕತ್ತರಿಸಾಕ್ತೀನಿ. ಸಂಸಾರ ಮಾಡ್ತಾಳ, ಡ್ಯಾನ್ಸ್ ಮಾಡಲ್ವಾ? ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಂಸಾರ ಮಾಡ್ತಾಳೆ. ಇಲ್ಲಿ ನಂದೇನ್ ಕೆಲ್ಸ? ಇವನನ್ನ ಮದುವೆ ಮಾಡ್ಕೊಂಡು ಒಂದ್ ಮಗು ಹೆತ್ಕೊಳ್ಬೇಕು.
ಆಮೇಲೆ ನಾನು ಡೀಲ್ ಮಾಡ್ಬೇಕು, ಇಲ್ಲಾಂದ್ರೆ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ. ಎಷ್ಟ್ ದಿನ ನಾನು ಇಲ್ಲಿರ್ಬೇಕು? ಮಗು ಆಗೋವರೆಗೆ. ಒಂದು ಮುತ್ತಿನಂತ ಮುತ್ತು ಕಪ್ಪೆ ಚಿಪ್ಪಿನಲ್ಲಿ ಇತ್ತು, ಇಂದು ನನ್ನ ಕೈಗೆ ಬಂತು ನೋಡು ಮದನ ಮದನ, ಇದನ ಬಿಡಣ. Love you, love you, love you. Love you, love you, love you. ಸರ್ ಏನ್ ಮಾಡಿದ್ರು ಅವ್ಳು ಹಿಡಿಯಕ್ ಆಗ್ತಿಲ್ವಲ್ಲ ಸರ್. ಇಲ್ಲೋದ್ರೆ ಅಲ್ಲಿ ಮಿಸ್ ಆಗ್ತಾಳೆ, ಅಲ್ಲೋದ್ರೆ ಇಲ್ಲಿ ಮಿಸ್ ಆಗ್ತಾಳೆ. ಏನ್ ಮಾಡೋದು ಸರ್? ಅದೇ ನನಗೂ ಗೊತ್ತಾಯ್ತಾ ಇಲ್ಲ ಕಣೋ. ನಿಮ್ಗೆ ಗೊತ್ತಾಗೋದು ಇಲ್ಲ ಬಿಡಿ. ನಮಸ್ಕಾರ ಸರ್. ನಮಸ್ಕಾರ. ಮನೇಲಿ ಯಾರಿದ್ದಾರೆ? ಈಗಷ್ಟೇ ನಮಸ್ಕಾರ ಹಾಕದ್ನಲ್ಲ ನಾನೇ. ನೀನಲ್ದಲೆ ಬೇರೆ ಯಾರೇ ಇದ್ದಾರೆ? ನಮ್ ಎರಡನೇ ಅತ್ಯಮ್ಮ, ಐ ಮೀನ್ ಟು ಸೇ ನಮ್ಮ ಅಣ್ಣನ ಎರಡನೇ ಹೆಂಡತಿ. ಎರಡನೇ ಹೆಂಡತಿನ? ಯಾರೇ ಅವಳು? ಅವರು. ಬಾರಮ್ಮ ಇಲ್ಲಿ. ಇಲ್ಲೇ ಸಿಕ್ಬಿದ್ಲಲ್ಲ ಸರ್. ಈಗ ನನ್ ತಾಯಿ ಆಗಕ್ ಬಂದಿದ್ದೀನಿ, ನೀವ್ ನಾನೇನು ಮಾಡಕ್ಕಾಗಲ್ಲ. ನನ್ ಪರ್ಮಿಷನ್ ಎಂಟಿ. ಎರಡನೇ ಹೆಂಡತಿ. ಏನಮ್ಮ ಸ್ಮಗ್ಲಿಂಗ್ ವ್ಯವಹಾರದಲ್ಲಿದ್ದೆ, ದರೋಡೆ ಮಾಡ್ತಾ ಇದ್ದೆ, ಈಗ ಈ ಮನೆಗೆ ಬಂದು ಸೇರ್ಕೊಂಡಿದೀಯಾ? ಇನ್ಸ್ಪೆಕ್ಟರ್, ಇವಾಗ ನಾನು ಏನು ಮಾಡಕ್ಕಾಗಲ್ಲ. ಆ ಸುಂದ್ರ ನಂಗೆ ತುಂಬಾ ಕಾಟ ಕೊಡ್ತಿದ್ದಾನೆ. ಈ ಮನೇಲಿರು, ಆ ಪರ್ಮಿಷನ್ಗೆ ಎಂಟಿ ಆಗು, ಒಂದ್ ಮಗುನ ಹೆತ್ಕೊಡು, ಇಲ್ಲ ಅಂದ್ರೆ ನಿನ್ನ ಫಿನಿಶ್ ಮಾಡ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ಇನ್ಸ್ಪೆಕ್ಟರ್. ಆ ಬೈಕೋಸ್ಕರ ನಾನು ಈ ಮನೇಲಿದ್ದೀನಿ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಏನೇ ಆದ್ರೂ ಈ ಕ್ಲಬ್ ಡ್ಯಾನ್ಸರ್ ಮಾತ್ರ ಹಾಕ್ಬಾರ್ದು. ಅವಾಗ ಅಲ್ಲಿ ಕುಣಿತಿದ್ದೆ, ಇವಾಗ ಇಲ್ಲೂ ಕುಣಿತಾ ಇದ್ದೀನಿ. ಕ್ಲಬ್ ಅಲ್ಲಿ ನಾನು ಸ್ಟೆಪ್ ಹಾಕಿದ್ರೆ ಜನ ಹುಚ್ಚೆದ್ದು ಕುಣಿಯೋರು, ಹೆಜ್ಜೆ ಹೆಜ್ಜೆಗೂ ಹಣ ಸುರಿಯೋರು ಸರ್. ಸಂಪಾದನೆ ಪೂರಾ ಕಟ್ಟ. ಸರ್, ಆ ಸುಂದರ ನನ್ನ ತಂದು ಇಲ್ಲಿ ಸಿಕ್ಕಾಗ್ತಿದ್ದಾನೆ ಸರ್. ಪಾಪ ಅಲ್ವಾ ಸರ್? ರಂಗ್ ರಂಗಾಗಿ ಕುಣಿಯೋ ಹುಡುಗಿ ಹಿಂದೆ ಇಷ್ಟು ಗೋಳಿನ ಕತೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನೋಡಿ ಸರ್, ಎದುರಿಸಿ ಬೆದರಿಸಿ ಇಲ್ಲಿ ತಂದಿಕ್ಕಿದ್ದಾನೆ. ಆ ಸುಂದ್ರನ್ ಕಾಟ ತಪ್ಪಿಸಿದ್ರೆ ಈ ಊರ್ನೇ ಬಿಟ್ಟು ಹೊರಟೋಗ್ತೀನಿ, ಬಾಂಬೆಗೆ ಹೊರಟೋಗ್ತೀನಿ. ಸರ್ ಮೊದ್ಲು ನಾ ಬಾಂಬೆ ಕಳಿಸಿ ಸರ್, ನಿಮ್ಗೂ ತಲೆನೋವು ಕಮ್ಮಿ ಆಗುತ್ತೆ. ಪಾರ್ಟಿ ಪತ್ತೆ ಇಲ್ಲ ಅಂತ ಬರೆದು ಕೇಸ್ ಕ್ಲೋಸ್ ಮಾಡ್ತೀನಿ. ರಂಗಿಲ್ಲ ಬಿಟ್ರೆ ಮುಚ್ಚೋ ಬಾಯಿ. ನೀನೇ ಹೇಳಮ್ಮ, ನಾನು ಏನ್ ಮಾಡ್ಬೇಕು ಅಂತ. ಹಾ, ಸುಂದ್ರಂಗೆ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ. ಅವಳು ಕಂಡ್ರೆ ಸುಂದ್ರಂಗೆ ತುಂಬಾ ಪ್ರೀತಿ. ಅವಳನ್ನ ಹಿಡಿದ್ರೆ ಸುಂದ್ರನ್ನ ರಿಪೇರಿ ಮಾಡ್ಬೋದು. ಇಷ್ಟು ಸಾಕು, ಪೆಟ್ರೋಲ್ ಇಲ್ದಲೆ ಫ್ಲೈಟ್ ಆರಿಸ್ಬಿಡ್ತೀನಿ. ಇವಳೇನಾ ಸರಿತಾ? ಹೌದು ಇನ್ಸ್ಪೆಕ್ಟ್ರೆ, ಇವಳೆ ಆ ಸುಂದ್ರನ ಹೆಂಡತಿ. ಏ ರಂಗಿಲ್ಲ, ನನ್ ಗಂಡನಿಂದ ಸುತ್ತದ್ನ ಬಿಡು ಅಂತ ಹೇಳಿದ್ರೆ ನಮ್ ಮನೆಗೆ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದಿದ್ಯಾ? ನಾನೇನ್ ಕರ್ಕೊಂಡ್ ಬಂದಿಲ್ಲಪ್ಪ, ಇವ್ರೇ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹಾ, ಏನ್ ನಿನ್ ಹೆಸರು? ಸರಿತಾ. ಸುಂದರ, ನೀನ್ ಏನಾಗ್ಬೇಕು? ಏನೇನೋ ಆಗ್ಬೇಕು. ಏನ್ ಸರ್ ಹಿಂಗಂತಾಳೆ? ನೋಡಮ್ಮ, ಸರಿಯಾಗಿ ನೇರವಾಗಿ ಹೇಳು. ಸುಂದ್ರ ನಿನ್ ಗಂಡ ತಾನೆ? ಹೌದು ಸರ್, 2 ವರ್ಷದಿಂದ ತಂದಿಟ್ಕೊಂಡಿದ್ದಾನೆ. ಅದೇನೋ ಲೀವಿಂಗ್ ಟುಗೆದರ್ ಅಂತಾರಲ್ಲ, ತಾಳಿ ಇಲ್ದಿರ ಸಂಸಾರ ಖರ್ಚು ಕಡಿಮೆ ಅಂತಾನೆ. ಸರ್ ಎಲ್ಲ ಕಡೆ ಶುರು ಆಗ್ಬಿಟ್ಟಿದೆ ಸರ್. ಮದುವೆ ಆಗೋ ತಾಪತ್ರಯ ಇಲ್ಲ, ಡೈವರ್ಸ್ ಕೊಡೋ ಆಗಿಲ್ಲ, ಯಾರನ್ಯಾರು ಕೇಳೋ ಆಗಿಲ್ಲ. ಇಷ್ಟ ಇದ್ರೆ ಜೊತೆಲಿ ಇರ್ಬೋದು, ಇಲ್ಲ ಅಂದ್ರೆ ಟಾಟಾ ಮಾಡಿ ಬೇರೆಯವ್ರ ಜೊತೆ ಹೋಗ್ಬೋದು. ಯಾಕಮ್ಮ ಹೀಗಾಯ್ತು? ನನ್ ಮದ್ವೆ ಆಗ್ತೀನಿ ಅಂತ ಡೇಟ್ ಮುಂದಕ್ಕೆ ಹಾಕ್ತಿದ್ದಾರೆ ಸರ್. ಅಷ್ಟ್ರಲ್ಲಿ ಈ ರಂಗಿಲ್ನ ತಗೊಂಡೋಗಿ ಇನ್ನೊಂದು ಮನೇಲಿ ಇಟ್ಟಿದ್ದಾನೆ. ನಿಜಾನಾ ಇದು? ಹೌದು, ನಾಳೆ ನಿನಗೂ ಇದೇ ಕೆಲಸನೇ ಕೊಡ್ತಾನೆ. ನೀನು ಎಲ್ಲೋ ಹೋಗಿ ಇನ್ಯಾರ ಜೊತೆನ ಸಂಸಾರ ಮಾಡು ಅಂತ ಹೇಳ್ತಾನೆ. ನಾನು ಅವನನ್ನ ಸುಮ್ನೆ ಬಿಡಲ್ಲ. ಇದು ನಟ ಭಯಂಕರ ಪರಮೇಶ್ವರ್ ನಂಬರ್. ನೀನೇ ಮಾತಾಡು, ನಿಜ ಏನು ಅಂತ ಗೊತ್ತಾಗುತ್ತೆ. ಹಲೋ ಸರ್, ನಾನ್ ಸರಿತಾ ಮಾತಾಡ್ತಿರೋದು. ಹೇಳಿಮ್ಮ, ನಾನು ನಟ ಭಯಂಕರ ಪರಮೇಶ್ವರ ಮಾತಾಡ್ತಿದ್ದೀನಿ. ಸುಂದರ್ ಅವರು ಡಾನ್ಸರ್ ರಂಗಿಲ್ಲ ಅವ್ರನ್ನ ನಿಮ್ ಮನೇಲಿ ಬಿಟ್ಟು ಒಂದ್ ಮಗು ಎತ್ಕೊಡೋದಕ್ಕೆ ಹೇಳಿದಾರ? ಹೌದೌದು. ಹಾ, ಈಗ ಸುಂದರನ್ನ ಕರ್ಸು, ಅವನೇನ್ ಹೇಳ್ತಾನೆ ಅಂತ ಕೇಳೋಣ. ನೀವೇನ್ ಕರಿಯೋದ್ ಬೇಡ, ಅವ್ರನ್ನ ಬರೋದಕ್ಕೆ ಹೇಳಿದೀನಿ. ಪೊಲೀಸು? ಏ ಸರಿತಾ, ಪೊಲೀಸರು ಯಾಕೆ ಬಂದಿದ್ದಾರೆ?
ಸುಂದರ್ ಇವರೆಲ್ಲ ಹೇಳ್ತಿರೋದ್ ನಿಜಾನಾ? ಈ ಡ್ಯಾನ್ಸರ್ ರಂಗೀಲನ ಅವ್ರ ಮನೆ ಕರ್ಕೊಂಡೋಗಿ ಮಗು ಎತ್ಕೊಡೋದಕ್ಕೆ ಹೇಳಿದ್ಯಾ? ಹಾ ಹೇಳ್ದೆ, ಏನೀಗ? ಅಯ್ಯೋ ಮೋಸ್ಕರ, ಯಾಕೋ ಹೀಗ್ ಮಾಡ್ದೆ? ಈ ಡ್ಯಾನ್ಸರ್ ರಂಗೀಲನ ಲವ್ ಮಾಡಿ ಬೇರೆಯವರು ಕಟ್ಬೇಕು ಅಂತ ನೋಡ್ತಿದ್ಯಾ? ನಮ್ ಮದ್ವೆ ಆಗೋ ವಿಷಯ ಏನೋ ಮಾಡ್ದೆ? ಇನ್ನೂ ಲೇಟ್ ಆಗುತ್ತೆ. ನಾನು ಇನ್ನೂ ಒಂದ್ ಫುಲ್ ಮರ್ಡರ್ ಕೂಡ ಮಾಡಿಲ್ಲ. ಒಂದ್ ಫುಲ್ ಮರ್ಡರ್ ಮಾಡ್ಲಿ, ಆಮೇಲೆ ನಿನ್ನನ್ನೇ ಮದ್ವೆ ಆಗೋದು. ನೋಡಿ ಸರ್, ನಿಮ್ ಎದುರುಗಡೆ ಹೇಗೆ ಹೇಳ್ತಿದ್ದಾನೆ ಅಂತ. ನೋಡು, ಇನ್ನೊಂದ್ಸಲ ಏನಾದ್ರೂ ಕಾಲಿಟ್ರೆ ನಮ್ಮ ಮನೆ ಕಡೆ ಕಾಲು ಕೈ ಕಟ್ ಮಾಡ್ಬಿಡ್ತೀನಿ. ಹೋಗ ಹೊರಗೆ. ಸರಿತಾ, ನೀನೇ ನನ್ ಪ್ರಾಣ. ನೋಡು, ನಿನ್ ಪ್ರಾಣನ ತುಂಬಾ ಜನ ಕೊಟ್ಟಿದ್ಯಾ, ನಡಿ ಹೊರಗೆ. ನನ್ ಮಾತ್ ಕೇಳು, ಬೇಡ ಸರಿತಾ. ನೋಡು, ಇನ್ನೊಂದ್ಸಲ ನಮ್ಮ ಮನೆ ಕಡೆ ತಲೆ ಇಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ತೀನಿ ಅಷ್ಟೇ. ವೈಷ್ಣವಿ, 15 ದಿನದಿಂದ ಸುಂದರ ಪತ್ತೆ ಇಲ್ವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ಬಾರು, ಈಗ ಅವನು ಭಗ್ನ ಪ್ರೇಮಿಯಾಗಿ ಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ. ಅಂದ್ಲು ಆ ದಿನ, ಓಹೋ ಅಂದ್ಲು ಈ ದಿನ, ಆ ಅಮ್ಮಾಟ ಆ ಅಮ್ಮಾಟ, ಓಡ್ ಬಂದ್ಲು ಆ ದಿನ, ಓಡೋಗ್ಬಿಟ್ಲು ಈ ದಿನ, ಆ ಅಮ್ಮಾಟ ಆ ಅಮ್ಮಾಟ. ಏನು ತಲೆ ಮೆಚ್ಚಿದ್ದಾರ ಗಣೇಶ್ ತರ ಆಗ್ಬಿಟ್ಟಿದ್ಯಾ? ಅವತ್ತೇ ಹೇಳ್ದೆ ನಮ್ ಸಹವಾಸಕ್ ಬರ್ಬೇಡ ಅಂತ. ಹೆಣ್ಣಿನ ಶಾಪ ಒಳ್ಳೇದಲ್ಲ, ಅವಳಿಗೆ ಏನಾದ್ರೂ ಸಿಕ್ತಂಗ್ ಶಾಪ ಕೊಟ್ರೆ ಸುಟ್ಟು ಬೂದಿ ಆಗ್ಬಿಡ್ತಾರೆ. ಅಕ್ಕ, ತಪ್ಪಾಯ್ತು. ನಿಮ್ ಸುದ್ದಿಗ್ ನಾನ್ ಬರಲ್ಲ, ನಮ್ ಸುದ್ದಿಗ್ ನೀವು ಬರ್ಬೇಡಿ. ನನ್ ಸರಿತ ನನಗ್ ಕೊಡ್ಸಿ ಅಕ್ಕ. ನಮ್ಮಿಬ್ರು ಒಂದ್ ಮಾಡಿಲ್ಲ ಅಂದ್ರೆ ಫೋನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆಯವ್ರನ್ನೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಕೊಚ್ಚಿ ಬಿಸಾಕ್ಬಿಡ್ತೀನಿ.